ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ. 36ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಫ್ರೈಡೇ ಏನಪ್ಪ ಅಂತಂದ್ರೆ ಇವತ್ತು ಹೆವಿ ವರ್ಕೌಟ್ ಇರ್ತೈತಿ. ಯಾವಾಗ ಸ್ಟ್ರೆಂತ್ ಇಡ್ತಾರೋ ಯಾವಾಗ ಎಂಡ್ಯೂರೆನ್ಸ್ ಇಡ್ತಾರೋ ಗೊತ್ತಾಗಂಗಿಲ್ಲ. ಬಟ್ ಫ್ರೈಡೇ ಮಾತ್ರ ಹೆವಿ ಇರ್ತೈತಿ. ವರ್ಕೌಟ್ ಸ್ಟಾರ್ಟ್ ಆಗೈತಿ ಆಲ್ರೆಡಿ. ಸೊ ಇದು ಬಿಗಿನರ್ಸ್ಗೆ ಯಾರಿಗೆ ಪುಲ್ಲಪ್ ಬರೋಂಗಿಲ್ಲ ಇದಕ್ಕೆ ಆಸ್ಟ್ರೇಲಿಯನ್ ಪುಲ್ಲಪ್ ಅಂತಾರೋ. ಸೊ ಆಸ್ಟ್ರೇಲಿಯನ್ ಪುಲ್ಲಪ್ ಈಗ ರಾಂಗ್ ಮಾಡಕತ್ತಾಳೆ ಇದು ಫಾರ್ಮ. ಸೊ ನಾನು ನೋಡಿರಲಿಲ್ಲ ವರ್ಕೌಟ್ ಮಾಡುವಾಗ, ಬಟ್ ಸ್ಟಿಲ್ ಅದನ್ನು ಕರೆಕ್ಟ್ ಮಾಡಿದ್ದೀನಿ ಆಮೇಲೆ ಇದು ಡಿಪ್ಸ್ ಟ್ರೈಸಪ್ ಡಿಪ್ಸ್ ಸಲುವಾಗಿ. ಆಮೇಲೆ ನಾ ಮಾಡೀನಿ ಮಸಲ್ ಅಪ್. ಇದೇನು ಫಾರ್ಮ್ ಚಲೋ ಇಲ್ಲ, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊರಿ, ಯಾಕಂದ್ರೆ ಇನ್ನೂ ನಾ ಕಲಿಯಾಕತ್ತೇನೆ, ಇನ್ನೂ ಸ್ಟ್ರೆಂತ್ ಭಾಳ ಬೇಕಾ. ಆಮೇಲೆ ಸ್ಕ್ವಾಟ್ಸ್ ಇತ್ತು, ಜಂಪ್ ಸ್ಕ್ವಾಟ್ಸ್ ಇವರಿಗೆ ಬಿಗಿನರ್ಸ್ಗೆ. ಸೊ ಜಂಪ್ ಸ್ಕ್ವಾಟ್ ಮಾಡಕತ್ತಾರ. ಸೊ ಆಮೇಲೆ ಮತ್ತೆ ಮಸಲ್ ಅಪ್ ಟ್ರೈ ಮಾಡೀನಿ. ಮಸಲ್ ಅಪ್ ಅರೌಂಡ್ ಒಂದು 5 ಮಸಲ್ ಅಪ್ ಟ್ರೈ ಮಾಡೀನಿ. 5 ಹೋಯ್ತು, ಬಟ್ ಅದಾದ್ರೆ ಹಂಗೆ ಒಂದು ಎಡಗಾಲ ಒಂದು ಹೋದ್ರೆ ಈ ಕಡೆ ಬೇರೆವರೆಗೂ ಹೋದ್ರೆ ಬಲಗಾಲ ಒಂದು ಬೇರೆವರೆಗೆ ಹೋಗ್ತಿತ್ತು, ಹಂಗಾತ. ಆಮೇಲೆ ಪುಲ್ಲಪ್ ಇತ್ತು ನೋಡಪ್ಪ ಪುಲ್ಲಪ್ ಎಷ್ಟು ಅರೌಂಡ್ 10 ಪುಲ್ಲಪ್ ಇತ್ತು ಒನ್ ಗೋ ಒಳಗೆ. 10 ಪುಲ್ಲಪ್ ಮಾಡಿ ಆಮೇಲೆ ಮೇಲ್ಗಡೆ ಹೋಗಿ ಸ್ಟ್ರೇಟ್ ಬಾರ್ ಡಿಪ್ಸ್ ಇತ್ತ. ಹಿಂಗೆ. ಸೊ ಇಲ್ಲಿ ಅವ್ರಂದ್ರೆ ನನಗೆ ಪುಲ್ ಓವರ್ ಮಾಡಿ ಹೋಗಂತ, ಬಟ್ ಅದಿನ್ನೂ ರೂಢಿ ಇಲ್ಲ. ಮಸಲ್ ಮೆಮ್ರಿ ಕನೆಕ್ಷನ್ ಜಾಸ್ತಿ ಬಿಲ್ಡ್ ಆಗ್ಬೇಕು ಅದ್ರ ಸಲುವಾಗಿ ಅಲ್ಲಿ ತನಕ ಇದು ಜಂಪ್ ಮಸಲ್ ಅಪ್ ಮಾಡಿ ಸ್ಟ್ರೇಟ್ ಬಾರ್ ಡಿಪ್ಸ್ ಮಾಡಂತಂದ್ರು, ಅದನ್ನ ಮಾಡಿದೆ. ಸ್ಟ್ರೇಟ್ ಬಾರ್ ಡಿಪ್ಸ್ ಅರೌಂಡ್ ಒಂದು 15 ಇತ್ತು, ಅದನ್ನು ಮಾಡೀನಿ. ಆಮೇಲೆ ಇವ್ರಿಗೆ ನೋಡಿ ಪುಷಪ್ ಇತ್ತು ಫ್ಲೋರ್ ಮೇಲೆ. ಯಾರಿಗೆ ಅಂತಂದ್ರೆ ಒಂದು 4-5 ಪುಷಪ್ ಮಾಡ್ತಾಳು. ಸೊ ಅದಕ್ಕೆ ಇಲ್ಲಿ ಇವಾಗ ಪುಷಪ್ ಮಾಡತ್ತಿದ್ದಳು. ಆಮೇಲೆ ನನಗೆ ಮತ್ತೇನಿತ್ತು ಪುಲ್ಲಪ್ ಇತ್ತು. ಸೊ ಸೇಮ್ ಮತ್ತು ಪುಲ್ಲಪ್ ಮಾಡ್ದೆ ಆಮೇಲೆ ಸ್ಟ್ರೇಟ್ ಬಾರ್ ಡಿಪ್ಸ್ ಅಗೇನ್. ಸೊ ಅದಾಯ್ತು. ಒಟ್ಟು ಮಜಾ ಬರಾಕತ್ತೈತೆ, ಯಾಕಂತಂದ್ರೆ ಎಂಡ್ಯೂರೆನ್ಸ್ ಅಂತೂ ಹೆವಿ ಇತ್ತು ಇವತ್ತು. ಯಾಕಂದ್ರೆ ನಮ್ಗೆ ಯೂಶ್ವಲಿ ಹೆಂಗಿರ್ತೈತೆ ಫ್ರೈಡೇಗೆ ಒಂದು ವೆಯ್ಟೆಡ್ ಕೊಡ್ತಾರಲ್ಲ, ಎಂಡ್ಯೂರೆನ್ಸ್ ಕೊಡ್ತಾರೆ. ಇವತ್ತು ಎಂಡ್ಯೂರೆನ್ಸ್ ಇತ್ತು. ಸೊ ಇಲ್ಲಿ ನೋಡಿ ಮತ್ತು ಚಿನ್ನಪ್ಪದು ಏನಪ್ಪ ಅಂತಂದ್ರೆ 10 ಚಿನ್ನಪ್ ಮಾಡೋದು. ಆಮೇಲೆ 15 ಅಲ್ಲಪ್ಪ 20 ಡಿಪ್ಸ್ ಮಾಡೋದು, ಟ್ರೈಸಪ್ ಡಿಪ್ಸ. ಸೊ ಇಂಥವು ಮತ್ತು 3 ಸೆಟ್ ಎಲ್ಲ. ನಾ ಏನೂ ಎಕ್ಸಸೈಸ್ ಹೇಳ್ತಾನಲ್ಲ 3 ಸೆಟ್ ಇರ್ತೈತಿ, ಹಂಗೇನಿಲ್ಲ ಒಂದೇ ಸೆಟ್ ಐತಿಪ್ಪ ಒಂದೇ ಸೆಟ್ ಮಾಡಿಬಿಡ್ತಾರಂತ ಅನ್ಕೋಬೇಡ್ರಿ. ಇದು 3 ಸೆಟ್ ಇರ್ತೈತಿ ಹೆವಿ. ಸೊ ಇಲ್ಲಿ ನೋಡ್ರಿ ಟ್ರೈಸಪ್ ಡಿಪ್ಸ್ ಭಾರಿ ಆಗತ್ತೆ. ಯಾಕಂತಂದ್ರೆ ಇದು ಇಲ್ಲೊಂದು ಸ್ವಲ್ಪ ಇದೇನೈತಿ ಬಾರ ನ್ಯಾರೋ ಐತಿ ಸ್ವಲ್ಪ, ಅಂದ್ರೆ ಸಣ್ಣದೈತದ, ಜಾಸ್ತಿ ಬಿಡ್ತಿಲ್ಲ ಇದು. ಅದಕ್ಕೆ ಒಂದು ಸ್ವಲ್ಪ ಫಾರ್ಮ್ ಕೆಟ್ಟೈತಿ, ಅಷ್ಟು ಬರೋಬ್ಬರ ಹೊಂಟಿರಲಿಲ್ಲ. ಸೊ ನೆಕ್ಸ್ಟ್ ಏನು 2 ಸೆಟ್ ಇದ್ದು ಆಚೆ ಕಡೆ ಬಾರ್ನಾಗ ಮಾಡಿದ್ದೀನಿ, ಬಟ್ ಅವು ಚಲೋ ಇತ್ತು. ಬಟ್ ವೀಡಿಯೋ ನಿಮ್ಗೆ ತೋರಿಸ್ಬೇಕಂತೇಳಿ ಅಟ್ಲೀಸ್ಟ್ ಒಂದರೇ ಸೆಟ್ ವೀಡಿಯೋ ಮಾಡ್ಬೇಕು, ಯಾಕಂದ್ರೆ ನಿಮಗೂ ಗೊತ್ತಾಗಬೇಕಲ್ಲ ಸ್ಕಿನ್ ನೋಡ್ರಿ ಹೆಂಗೆ ಒಳಗಾಗತ್ತೆ. ಸೊ 3 ಸೆಟ್ ಆದ ನಂತರ ಆಮೇಲೆ ಇತ್ತು ಪುಷಪ್ 20 ಸೆಟ್ ಅಂದ್ರೆ 20 ಪುಷಪ್ ಹೊಡಿದ ಒನ್ ಗೋ ಒಳಗೆ. ಅಂಥವು 3 ಸೆಟ್ ಮಾತು ಅಂತಂದ್ರೆ ನಾರ್ಮಲ್ 60 ಪುಷಪ್ ಬಾ. ಸೊ ಹೇಳಕ್ಕೇನು ಅದೇನು ಈಸಿ ಅನಿಸುತ್ತೆ, ಬಟ್ ಮಾಡೋಕ್ಕೂ ಫನ್ ಇತ್ತು ಇವತ್ತು. ಅದಾದ ನಂತರ ಆಮೇಲೆ ನಮಗೆ ಮತ್ತೆ ಜಂಪ್ ಸ್ಕ್ವಾಟ್ಸ್ ಇತ್ತು, ಅವರೆಲ್ಲ ಮಾಡಿದ್ರೆ. ಸೊ ಜಂಪ್ ಸ್ಕ್ವಾಟ್ಸ್ ಅರೌಂಡ್ ಅದು 20ರದ್ದು 3 ಸೆಟ್. ಇದೆಲ್ಲ ಆಯ್ತು. ಈಗ ಸ್ಟ್ರೆಚಿಂಗ್ ಮಾಡಿ ಮನೆಗೆ ಹೋಗೋ ಟೈಮ್ ಆಗೈತಿ. ನಾಳೆ ಸಿಗ್ತೇನೆ ನಿಮಗೆ. ಬಾಯ್, ಟೇಕ್ ಕೇರ್.